ಚೆನ್ನಾಗಿದೆ ಅಂತ ಹೇಳ್ಬೇಕು ತಾನೆ ನಾವು. ಹೇಳ್ಬೇಕಾನೆ ಅಂತ. ಮದ್ವೆ ಯಾವಾಗ ಗೊತ್ತಾ, ಇವಳು ಯಾವಾಗ ಮುದ್ದೆಲಿ ಗಂಟಿಂದ ಮುದ್ದೆ ಮಾಡ್ತಾಳೆ, ಗಂಟಿಂದ ಅವಾಗ ಇವಳು 3 ಗಂಟೆ ಈ 4-3 ಗಂಟು ಆಮೇಲೆ ಮುದ್ದೆಲಿ ಇರಲ್ಲ ಗಂಟು. ಚಿನ್ನಮ್ಮ ಫ್ರಿಜ್ ಕೊಡಿಸ್ತೀಯಾ? ಒಂದು ಫ್ರಿಜ್ ಕೊಡಿಸ್ತೀಯಾ? ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೂಪರ್ ಆಗಿದ್ದೀನಿ. ನೀವೇ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ ಇದೇ ವಿಶೇಷ ನೋಡಿ. ಅಡುಗೆ ಮಾಡೋಕ್ಕಂದ್ರೆ ಹಿಂಗೆಲ್ಲ ಕಬೋರ್ಡೆಲ್ಲ ಫುಲ್ಲು ಓಪನ್ ಮಾಡ್ಬಿಡ್ತಾರೆ. ಅದೇ ಇವಳದು ಸ್ಪೆಷಾಲಿಟಿ. ಸಿನಿಮಾ ಎಲ್ಲ ಕೇಳ್ತಾರೆ ಬ್ಲಾಗ್ ಇಲ್ಲ ಅಂತ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೀವೆಲ್ಲರೂ ಕೇಳ್ತಿದ್ದೀರಾ ಏನು ಗೊತ್ತಾ, ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಬಂದು ಕಮೆಂಟ್ ಹಾಕ್ತಿದ್ದೀರಾ ವ್ಲಾಗ್ ಯಾಕೆ ಮಾಡ್ತಿಲ್ಲ ಅಂತ. ಆ್ಯಂಡ್ ಇವತ್ತು ನಾವು ಸ್ವಲ್ಪ ಹೊರಗಡೆ ಹೋಗಿದ್ವಿ. ಅಲ್ಲೂ ಕೂಡ ಸ್ವಲ್ಪ ಅರ್ಜೆಂಟ್ ಆಗಿತ್ತು. ಅವರು ಒಂದು ಮುಖಕ್ಕೆ ಲೈಟ್ ಬೀಳ್ತಾರೆ, ಡಾರ್ಕ್ ಸರ್ಕಲ್ಸ್ ಕಾಣಿಸ್ತಿದೆ ಮೇಲೆ. ನಿದ್ದೆ ಇಲ್ಲ ಫ್ರೆಂಡ್ಸ್, ಕರೆಕ್ಟಾಗಿ ನಿದ್ದೆ ಇಲ್ಲ ನನಗೆ. ಡಾರ್ಕ್ ಸರ್ಕಲ್ಸ್ ಬಂದ್ಬಿಟ್ಟಿದ್ದಾರೆ, ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ತುಂಬ ಜನ ಹೇಳ್ತಿದ್ದೀರಾ ದಪ್ಪ ಆಗಿದ್ದೀರಾ, ವರ್ಕೌಟ್ ಮಾಡಿ ಅಂತ. ಯೋಗ ಎಲ್ಲ ಸ್ಟಾರ್ಟ್ ಮಾಡಬೇಕು. ಟೈಮ್ ಸರಿ ಇಲ್ಲ. ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸು. ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಟೈಮ್ ತೊಗೋತಾ ಇದೆ. ಈಗ ಟೈಮ್ ತೊಗೊಂಡು ಒಂದು 2 ಮಂತ್ಸು ಜಾನ್ ಮತ್ತು ಫೆಬ್ಬಲ್ಲಿ ನಾವೇನೂ ವ್ಲಾಗ್ಸ್ ಮಾಡೋಕ್ಕಾಗಿರಲಿಲ್ಲ. ಮಾರ್ಚಿಂದ ಶುರು ಮಾಡಿದ್ದೀವಿ. ಇವನು ಮನೆ ಮಾಡಿದ್ದಾನೆ. ಈ ಮನೆ ಯಾಕೆ ಮಾಡಿದ್ದೀವಿ ಅಂದರೆ ಸ್ವಲ್ಪ ವೀಡಿಯೋಸ್ಗಳನ್ನೆಲ್ಲ ಮಾಡೋದಕ್ಕೆ, ಕಂಟೆಂಟ್ ಶೂಟ್ ಮಾಡೋದಕ್ಕೆ, ರೀಲ್ಸ್ ಮಾಡೋದಕ್ಕೆ ಅಂತೇಳಿ ಈ ಮನೆ ಮಾಡ್ಕೊಂಡಿದ್ದೀವಿ. ನಾನು ಆವಾಗ ಬಂದು ಹೋಗ್ತಾ ಇರ್ತೀನಿ. ಇವತ್ತು ಹೊರಗಡೆ ಹೋಗಿದ್ವಿ, ಹಾಗಾಗಿ ಬಂದೆ ಮನೆಗೆ. ಏನಾದರೂ ಮಾಡೋಣ ಅಂತ ಟೊಮೆಟೊ ಗೊಜ್ಜು ಮಾಡಿದೆ. ಇವನು ಮೋಸ್ಟ್ಲಿ ಎಲ್ಲ ಟೈಮು ಹೊರಗಡೆ ತಿಂತಾನೆ. ಅದಕ್ಕೆ ಇವತ್ತು ನಾನು ಏನಾದರೂ ಟ್ರೈ ಮಾಡೋಣ ಅಂತ ತೊಗೊಂಬಂದು ಟೊಮೆಟೊನ ಆಲ್ರೆಡಿ ಹಾಳು ಮಾಡಿದ್ದಾನೆ. 1-2-3 ಟೊಮೆಟೊ ಬೂಸ್ಟ್ ಇಟ್ಬಿಟ್ಟಿತ್ತು. ಆಯಿತಾ, ಟೊಮೆಟೊನ ಬೂಸ್ಟ್ ಇಡ್ಸ್ಬಿಟ್ಟಿದ್ದ. ಬೆಳ್ಳುಳ್ಳಿ ಕೊಳ್ತೋಗಿರೋದು ಇದೆ ಫಸ್ಟ್ ನೋಡಿದ್ದು ನಾನು. ಬೆಳ್ಳುಳ್ಳಿನೂ ಕೊಳಿಸಿಟ್ಟಿದ್ದ. ಅದಕ್ಕೆ ಇವಾಗ ಎಲ್ಲ ನೀಟಾಗಿ ಇಟ್ಕೊಂಡಿದ್ದೆ ನಾನು. ಅದಕ್ಕೆ ಎಲ್ಲ ಸ್ವಲ್ಪ ತೆಗೆದ್ಬಿಟ್ಟು, ಮತ್ತೆ ಇವಾಗ ಬ್ರೌನ್ ರೈಸ್ ಡಯಟಿಗೆ ಬೇಕಂತಂದು ಅದೊಂದು ಆರ್ಡರ್ ಮಾಡಿ ಇಟ್ಟಿದ್ದೀನಿ. ನಾನು ಯೂಸ್ ಮಾಡೋದು ಯಾವಾಗಲೂ ಇದೇನೆ ಅಪ್ಪ. ಪ್ರಮೋಷನ್ ಮಾಡ್ತಿಲ್ಲಪ್ಪ, ನಾನು ಯೂಸ್ ಮಾಡೋದು ಅಷ್ಟೇ. ಇದು ಫ್ರೆಂಡ್ಸ್ ಏನು ಗೊತ್ತಾ, ಈ ರೈಸ್ಗಿಂತ ಇದು 125 ಇದೆ ಇಂಡಿಯಾ ಗೇಟ್. ಅದ್ರ ಬದಲು ನೀವು ಇದನ್ನ ತರ್ಸ್ಕೋಬೋದು, 90 ರೂಪೀಸ್ ಪರ್ kg. ಇದಕ್ಕೂ ಏನು ಡಿಫ್ರೆನ್ಸ್ ಅಂತಂದರೆ, ಇದು ಸೆಮಿ ಬ್ರೌನ್ ರೈಸ್ ಆಯಿತಾ. ಸೊ ಅದನ್ನ ಸ್ವಲ್ಪ ಬೇಗ 20-15 ಮಿನಿಟ್ಸಲ್ಲಿ ಕುಕ್ ಆಗೋ ಥರ ಮಾಡ್ತಾರೆ. ಇದು ಬೇಗ ಕುಕ್ ಆಗುತ್ತೆ ಆಯಿತಾ. ಇದು ಬೆಸ್ಟ್ ಇರುತ್ತೆ. ಅದಕ್ಕಿಂತ ಮತ್ತೆ ಕುಚ್ಚಲಕ್ಕಿ ಇದಕ್ಕೆ ಶಿಫ್ಟ್ ಆಗು ಅಂತ ಹೇಳ್ತಿದ್ದೀನಿ ನಾನು. ಇವ್ನು ಜಿಮ್ ಎಲ್ಲ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಹೆಲ್ತ್ ಮೇಲೆ ಕಾನ್ಷಿಯಸ್ ಕೊಟ್ಟು ಮಾಡು ಅಂತ ಹೇಳ್ತಿದ್ದೀನಿ. ಜಿಮ್ ಮಾಡಕ್ಕೆ ಹೋಗ್ತಿಲ್ಲ, ವರ್ಕೌಟ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಬನ್ನಿ, ಹಾಗೆ ಇವಾಗ ನಾನು ಹೆಂಗ್ ಮಾಡ್ತೀನಿ, ಈರುಳ್ಳಿ ಚಟ್ನಿ ಮಾಡೋಣ ಅಂತ ಹೇಳ್ತೀನಿ. ನಾವು ಬ್ಯಾಚುಲರ್ಗಳು, ನಮಗೆ ಅವನು ಟೊಮೆಟೊ ಗೊಜ್ಜು ತಿಂತೀನಿ ಬೇಜಾರಾಯ್ತು. ಇವಳು ಟೊಮೆಟೊ ಗೊಜ್ಜು ಮಾಡಿದಾಳೆ. ಅದು ಇದ್ದಿದ್ದು ಟೊಮೆಟೊ ಗೊಜ್ಜು. ಮತ್ತೆ ನಾವು ಮನೆ ಓಪನಿಂಗ್ ಮಾಡಿದಾಗ, ಅದು ಹಾಲು ಕುಸಿದಾಗ ಅಪ್ಪ ಅಮ್ಮ ಎಲ್ಲರೂ ಬಂದಿದ್ರಲ್ವಾ, ಅವತ್ತು ಪಲಾವ್ ಮಾಡಿದ್ರು ಅಮ್ಮ. ಅವಾಗ ಕ್ಯಾರೆಟು, ಬೀನ್ಸು ಮತ್ತೆ ಆಲೂಗೆಡ್ಡೆ ಎಲ್ಲ ತರಿಸಿದ್ನ. ಅದರಲ್ಲಿ ಆಲೂಗೆಡ್ಡೆ ಒಂದೇ ಚೆನ್ನಾಗಿದ್ದು. ಕ್ಯಾರೆಟ್ ಗೊತ್ತಲ್ಲ ನಿಮಗೆಲ್ಲ, ಫ್ರಿಜಲ್ಲಿ ಇಕ್ಕಿಲ್ಲನೆ ಎಲ್ಲ ಒಣಗೋಗ್ಬಿಡುತ್ತೆ, ಬೀನ್ಸ್ ಒಣಗೋಗ್ಬಿಡುತ್ತೆ. ಹಂಗೆ ಮತ್ತೆ ಎಲ್ಲ ಒಣಗೋಗಿತ್ತು. ಟೊಮೆಟೊವನ್ನು ಬೂಸ್ಟ್ ಹಿಡಿದಿತ್ತು. ಅದಕ್ಕೆ ಎಲ್ಲ ಮಿಕ್ಕಿತ್ತಲ್ವಾ, ಅದ್ರಲ್ಲಿ ಏನಾದರೂ ಮಾಡಿಲ್ಲ, ಖಾಲಿ ಮಾಡ್ಬಿಡೋಣ ಅಂತ ಮಾಡ್ತಿದ್ದೀನಿ ಅಷ್ಟೇ. ಓಕೆನಾ? ಈಗ ಈರುಳ್ಳಿ ಚಟ್ನಿ ಮಾಡ್ತಿದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ಇದು ಫ್ರಿಜ್ಜು, ವಾಷಿಂಗ್ ಮಿಷಿನ್ ಇನ್ನೂ ಏನೂ ತಂದಿಲ್ಲ. ಮನೆ ಮಾಡೇ ಸಾಕಾಗ್ಬಿಟ್ಟಿದೆ, ಸುಸ್ತಾಗ್ಬಿಟ್ಟಿದ್ದೀನಿ ಖರ್ಚು ಮಾಡಿ. ಹಿಡ್ಕೊ, ಎಲ್ಲ ಫುಲ್ಲು ಎಲ್ಲ ಖರ್ಚಾಗ್ಬಿಟ್ಟಿದೆ. ನಾನೇನೋ ಅನ್ಕೊಂಡಿದ್ದೆ ಒಂದು 10-15 ಸಾವಿರ ಎಲ್ಲ ಬಂದ್ಬಿಡೋದೆ ಅಂತ. ಅದಕ್ಕೆ ತ್ರಿಬಲ್ ಖರ್ಚಾಗೋಯ್ತು. ಇನ್ನೂ ಐಟಮ್ಗಳು ತರೋಕ್ಕಾಗಿಲ್ಲ. ಇನ್ನು ಫುಲ್ಲು ಏನೋ ಅಷ್ಟು ತಕೊಂಡು ತಂದಿದ್ದೀನಿ. ಇನ್ನು ವಾಷಿಂಗ್ ಮಿಷಿನ್ ತರಬೇಕು, ಟಿವಿ ತರಬೇಕು. ನೀನು ಹಿಡ್ಕೊ, ಹೇಳ್ತೀನಿ. ನಾನು ಹೇಳಿದೆ ಫ್ರೆಂಡ್ಸ್, ಪಾತ್ರೆ ಐಟಮ್ಸ್ನೆಲ್ಲ ಯಾವುದಾದ್ರು ಪಾತ್ರೆ ಅಂಗಡಿಗೆ ಹೋಗಿ ತೊಗೊಂಬರೋಣ ಅಂತ ದೊಡ್ಡಮ್ಮನೂ ಹೇಳಿದ್ರು. ಇವನೇ ಡಿಮಾರ್ಟಲ್ಲೆಲ್ಲ ಸಿಗುತ್ತೆ, ಹೋಗೋಣ ಅಂತ ಹೇಳಿದ್ದು. ನಾವು ಲಾಸ್ಟ್ ಟೈಮ್ ಶಾಪ್ ಮಾಡಿದ್ವಿ, ನಾನು ಅಮ್ಮ ಸಂತು ಎಲ್ಲ ಹೋದಾಗ. ಚಿಕ್ಕ ಪುಟ್ಟ ಐಟಮ್ಸ್ಗೆ 15,000 ಆಗಿತ್ತು. ಇವಾಗ ಇವ್ನು ಹೇಳಿದ್ದೆ, ಬೇಡ ಕಣೋ, ಕಮ್ಮಿಯಲ್ಲಿ ತೊಗೊಳ್ಳೋಣ, ಹೊರಗಡೆ ಎಲ್ಲರೂ ಹೋಗಿ ಬೇರೆ ಕಡೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇವನಿಲ್ಲ ಡಿಮಾರ್ಟ್ಗೆ ಹೋಗಿ ತೊಗೊಳ್ಳೋಣ ಅಂತಂದ.
ಇಷ್ಟೇ ಅಂದ್ರೆ ಪಾತ್ರೆಗಳು ನೋಡೋದಕ್ಕೆ ಇಲ್ವೇ ಇಲ್ಲ ಅನ್ಸುತ್ತೆ. ಅಷ್ಟಕ್ಕೇನೆ ಎಷ್ಟು ಬಿಲ್ ಆಯ್ತು ಗೊತ್ತಾ? 15,000 ರೂಪಾಯಿ ಬಿಲ್ ಆಯ್ತು ಪಾತ್ರೆಗಳಿಗೆ. ಆಯ್ತಾ, ವೇಸ್ಟ್ ಅಂದ್ರೆ ವೇಸ್ಟ್. ಇವ್ನು ಬರೀ ವೇಸ್ಟೇ ಮಾಡೋದು. ಇವ್ನಿಗೆ ಹೇಳೋದು ಅರ್ಥನೇ ಮಾಡ್ತಾ ಇಲ್ಲ. ನನಗೆ ವೇಸ್ಟ್ ಒಂದೊಳ್ಳೆ ಫ್ರೆಂಡ್ ಏನ್ ಗೊತ್ತಾ, ದುಡ್ಡು ಅಮೌಂಟ್ ಲೆಕ್ಕನೇ ಆಗಲ್ಲ. ಬೇಕಾ ತಾಂಡ್ ಎತ್ತಾಗತ್ತೆ ನನಗೆ. ಇವಾಗ ಡಿಮಾರ್ಟ್ ಹೋದಾಗ ಇವ್ನು ಅಲ್ಲೇ ತಗೋಬೇಕು ಅಂದಾಗ ಮತ್ತೆ ಏನೇನ್ ಬೇಕು ಮನೆಗೆ ಸ್ವಲ್ಪ ಐಟಮ್ಸ್ಗಳು, ಇವ್ನಿಗೆ ಬೇಸಿಕ್ ಐಟಮ್ಸ್ಗಳು, ತಟ್ಟೆ, ಲೋಟ, ಕುಕ್ಕರ್, ಬರೀ ಇಂಥವನ್ನೇ ಕೊಡ್ಸಿ. ಬೇಕಾಗಿರೋದು ಏನು ಆರ್ಡರ್ ಮಾಡೋದು, ಬೇಡವಾಗಿರೋದೇ ಆರ್ಡರ್ ಮಾಡೋದು, ದುಡ್ಡು ವೇಸ್ಟ್ ಮಾಡೋದಿಲ್ಲ. ಆಮೇಲೆ ನನ್ನ ಹತ್ರ ಬಯಸ್ಕೊಳ್ಳೋದು. ಮನೇಲಿ ಇನ್ನೂ ಏನು ತಂದಿಲ್ಲ ಏನು, ಅದಕ್ಕೆ ನೋಡಿ ಸದ್ಯ ಇದೆ ನಮ್ಮ ಟಿ ವಿ ಆಗ್ಬಿಟ್ಟಿದೆ. ಹಾಂ ತೋರಿಸಿ, ಏನು ಮಾಡ್ತಿದ್ಯಾ ಫ್ರೆಂಡ್ಸ್? ಈರುಳ್ಳಿ ಚಟ್ನಿ ಮಾಡೋದಕ್ಕೆ ಬೆಳ್ಳುಳ್ಳಿ ಆಮೇಲೆ ಈರುಳ್ಳಿನ ಹಾಕೊಂಡಿದ್ದೀನಿ. ಮತ್ತೆ ಇದಕ್ಕೆ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ. ರುಬ್ಕೋಬೇಕು ಇದನ್ನೆಲ್ಲ. ಇಷ್ಟು ಎಲ್ಲ ಇವಾಗ ಸ್ವಿಗ್ಗಿ ಟೊಮೆಟೊ ಅದರಲ್ಲೇ ಆರ್ಡರ್ ಮಾಡೋದು. ನನಗೆ ಹೋಗಿ ತಗೊಂಬಂದ್ರೆ ನನಗೆ ಖುಷಿ. ಫ್ರಿಜ್ ತಂದಿಲ್ಲ ಫ್ರೆಂಡ್ಸ್, ಹಂಗೆ ಜಾಸ್ತಿ ತಂದಿಕ್ಕೊಳಕ್ಕಾಗಲ್ಲ. ಫ್ರಿಜ್ ತರಬೇಕು ಫಸ್ಟು. ಒಂದು ಚಿನ್ನಮ್ಮ ಫ್ರಿಜ್ ಕೊಡಿಸ್ತೀಯಾ? ಒಂದು ಫ್ರಿಜ್ ಕೊಡಿಸ್ತೀಯಾ? ದುಡ್ಡಿಲ್ಲ ಫ್ರೆಂಡ್ಸ್ ನಮ್ಮ ಹತ್ರ. ಏನು ಮಾಡೋದು, ಬೇಗ ತರ್ತೀನಿ ಫ್ರೆಂಡ್ಸ್. ಒಂದು ಹೇಳ, ಯಾರು ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಬೇಡಿ. ಇದೆ 2 ಫ್ರೆಂಡ್ಸ್, 3 ಕ್ರೆಡಿಟ್ ಕಾರ್ಡು ಎಲ್ಲ ಉಜ್ಬಿಟ್ಟು ಎಲ್ಲ ಏನು ಡಬಲ್ ಬಡ್ಡಿ ಹಾಕ್ಬಿಟ್ಟು ಸಾಯಿಸ್ತವ್ರೆ. ಯಪ್ಪ, ಫೋನು ಎತ್ತಕ್ಕಾಗಲ್ಲ ಫ್ರೆಂಡ್ಸ್. ಎಲ್ಲರೂ ಎಷ್ಟು ಕಾಲ್ ಮಾಡ್ತಾರೆ ಅಂದ್ರೆ ಬೇಡ. ಏನು ಗೊತ್ತಾ, ಯಾವತ್ತಿದ್ರು ಯೋಚನೆ ಮಾಡಿ ಕೆಲಸ ಮಾಡಬೇಕು. ನಾನು ಯಾವಾಗಲೂ ಮುನ್ನೋಗ್ತಿದ್ದೆ ಎಲ್ಲದಕ್ಕೂ. ಈಗ ಒಂದು ಹೊರಟ ಬಿದ್ದಾದ್ಮೇಲೆ ಯೋಚನೆ ಮಾಡ್ತಿದ್ದೀನಿ ಎಲ್ಲದಕ್ಕೂ. ಅದಕ್ಕೆ ನಾನು ಹೇಳ್ತಿಲ್ವಾ, ನನಗೆ ಕ್ರೆಡಿಟ್ ಕಾರ್ಡ್ ಬೇಕಾದ್ರೆ ಎಷ್ಟಾದ್ರೂ ಕೊಡ್ತಾರೆ. ಏನಿಲ್ಲ, ಏನು ಗೊತ್ತಾ, ನಾನು ಕ್ರೆಡಿಟ್ ಕಾರ್ಡ್ ಸವಾಸಕ್ಕೆ ಹೋಗಲ್ಲ. ಒಂದು ಕಮಿಟ್ಮೆಂಟ್ ಮಾಡ್ಕೋತೀರಾ ಆಯ್ತಾ? ಆಮೇಲೆ ನಿಮ್ಗೆ ಆ ಕಮಿಟ್ಮೆಂಟ್ ಏನೋ ಮಾಡ್ಕೋಬಹುದು ಬಿಡು ಅಂತ ಅನ್ಸುತ್ತೆ. ಕಷ್ಟ ಬಂದಾಗಲೇ ಗೊತ್ತಾಗೋದು, ಇಷ್ಟೊಂದೆಲ್ಲ ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಟ್ಟ ನಾನು ಇದನ್ನೆಲ್ಲ ಹೆಂಗಪ್ಪ ನೀಗ್ಸೋದು ಅಂತ ಹೇಳಿ ಅನ್ಸುತ್ತೆ. ಸೇಮ್ ನನಗೂ ಅದೇ ಪರಿಸ್ಥಿತಿ ಫ್ರೆಂಡ್ಸ್. ಆಕ್ಚುಲಿ ಇದನ್ನೆಲ್ಲ ನಮ್ದಾಗ ಯೂಟ್ಯೂಬ್ ಚೆಕ್ ಮಾಡಿದೆ. ಇದನ್ನೆಲ್ಲ ಎಣ್ಣೆಯಲ್ಲಿ ಒಂದ್ಸತಿ ಹುಡ್ಕೋಬೇಕಂತ ಮುಂಚೆ. ನನ್ ಈಗ ಹಸಿದೆಲ್ಲ ತಿನ್ಸ್ಬಿಟ್ಟು ಆಮೇಲೆ ಪ್ರಾರಂಭ ಮಾಡ್ತಿದ್ದಲ್ಲ ನೀನ್ ಇವಾಗ. ಆಮೇಲೆ ಒಗ್ಗರಣೆಗೆ ಹಾಕ್ತಿದ್ದೆ ನಾನು. ಆಮೇಲೆ ಚಟ್ನಿ ಮಾಡಿ ಅಯ್ಯ ನಿನ್ ಮಕ್ಕೆ ತಂಬ್ಲಾಕ ಚಟ್ನಿ ಮಾಡು, ಆಮೇಲೆ ಒಗ್ಗರಣೆ ಹಾಕ್ತಿದ್ದಂತೆ. ಓ ನನಗೇನೋ ಒಂದು ಮಾಡ್ತಾ ಹೇಳು. ಹಿಂಗೆ ಕೊಡು ಅವ ಹಿಂಗೆ ಮಾಡೋದು ಎಷ್ಟಪ್ಪ. ಈಗ ಮತ್ತೆ ಬಿಸಿ ಮಾಡ್ದ ಅಂತ ಈ ಕಡೆಗೆ ಬಾ ಸ್ವಲ್ಪ. ಒಳ್ಳೆ ಕಲರ್ ಇದೆಯಾ? ಡಿಫ್ರೆಂಟ್ ಆಗಿದೆ. ಅನ್ನ ಕಸ ತಿಂದ್ಮೇಲೆ ಗೊತ್ತಾಗುತ್ತೆ. ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಒಂದು ಚೂರು ಹುಡಿ ಮುಂಚೆ ಜಾಸ್ತಿ ಆಗಿದೆ. ಅಂಶ ಕಟ್ ಮಾಡು. ಇಲ್ಲ ಕಟ್ ಮಾಡಲ್ಲ. ಹೇಳು. ಕಟ್ ಮಾಡಲ್ಲ. ಕಟ್ ಮಾಡಲ್ಲ ಹೇಳು. ಹೇಳ್ಕೊಡ್ತೀನಿ. ಚೆನ್ನಾಗಿದೆ ಅಂತ ಹೇಳ್ಬೇಕು ತಾನೆ ನಾವು. ಚೆನ್ನಾಗಿದೆ ಹೇಳ್ಬೇಕು ತಾನೆ ಅಂತ. ಚೆನ್ನಾಗಿದೆ, ಟೇಸ್ಟ್ ಎಲ್ಲ ಖಾರ ಸಾಟಸ್ ಚೆನ್ನಾಗಿದೆ. ಬಟ್ ಸ್ವಲ್ಪ ಲೈಟ್ ಆಗಿ ಹುಳಿ ಜಾಸ್ತಿ ಆಗಿದೆ. ಕಲ್ತ್ಕೊಂತಾಳೆ ಫ್ರೆಂಡ್ಸ್. ಏನ್ ಗೊತ್ತಾ, ನಾವು ಹೆಣ್ಮಕ್ಳು ನಮ್ಗೆ ಅಡುಗೆ ಬರಲ್ಲ, ಕೆಲಸ, ನಾವು ಅಡುಗೆ ಮಾಡೋದು ಕಲ್ತಿಲ್ಲ ಅಂತ ಹೇಳ್ತೀವಿ. ಬಟ್ ನಮ್ಗೆ ಇಷ್ಟ ಆದವರಿಗೋಸ್ಕರ ಅದು ಏನು ದೊಡ್ಡ ಕೆಲಸ ಅಲ್ಲ. ನಾವು ಮನಸ್ಪಟ್ಟು ಮಾಡಬೇಕು, ಮನಸ್ಸಿಟ್ಟು ಮಾಡಬೇಕು, ಬಂದ್ಬಿಡುತ್ತೆ. ನಾನು ಹಾಗೆ ಕಲಿತಾ ಇದ್ದೀನಿ. ಆ್ಯಂಡ್ ನಾವು ಇಷ್ಟಪಟ್ಟವ್ರಿಗೋಸ್ಕರ ಏನು ಬೇಕಾದರೂ ಕಲಿತೀವಿ, ಮಾಡ್ತೀವಿ ಅಂತಂದರೆ ಆ ಕಡೆಯಿಂದ ಸೇಮ್ ಬರ್ತಿರ್ಬೇಕು. ನಾವು ಇಷ್ಟಪಟ್ಟವರು ಸೇಮ್ ರೆಸ್ಪೆಕ್ಟ್ ಆ್ಯಂಡ್ ಲವ್ ನಮಗೆ ಕೊಟ್ಟಾಗ ಮಾತ್ರ ನಾವೇನು ಮಾಡೋದಕ್ಕೂ ಸಾಧ್ಯ ಆಯ್ತಾ. ಇಲ್ಲ ಅವ್ರಿಗೋಸ್ಕರ ನಾವು ಚೇಂಜ್ ಆಗಬೇಕು ಅಂತ ಅನ್ಕೊಳ್ಳಲ್ಲ ಆಯ್ತಾ. ನಾನು ಚೇಂಜ್ ಆಗ್ತಿರ್ಲಿಲ್ಲ, ಇವನಿಗೋಸ್ಕರ ಅಂತ ಚೇಂಜ್ ಆಗಿದ್ದೀನಿ. ನೀನಷ್ಟು ಒಳ್ಳೆದಾಗಿ ಲವ್ ಅಂಡ್ ರೆಸ್ಪೆಕ್ಟ್ ಕೊಟ್ಟಿದ್ದೆ ಅಂತ ಹೇಳ್ತಿದ್ದೀನಿ. ಇವಾಗ ಮಾಡ್ತಾನೆ. ಚೆನ್ನಾಗಿದೆ. ಬೆಳಿಗ್ಗೆ ಎಷ್ಟು ಗಂಟೆ ಬಂದು ಬರ್ತೀಯ ಟಿಫನ್ ಮಾಡ್ಕೊಡಕ್ಕೆ? ನಮ್ಮ ಮನೆಯಿಂದ ಇಲ್ಲಿಗೆ 250 ರೂಪಾಯಿ ನೈಟ್ ಹೊತ್ತು. ಬೆಳಗ್ಗೆ ಹೊತ್ತೋದ್ರೆ ಒಂದು 150-180 ರುಪೀಸ್. ಅಲ್ಲಿಂದ ಇಲ್ಲಿಗೆ ಬಂದವ್ರು ಕೊಟ್ಟು ವಾಪಸ್ ಹೋಗೋಷ್ಟರಲ್ಲಿ ನೀನೇ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ದುಡ್ಡು ನಾನೇ ಕೊಡ್ಬೇಕು ಆಟೋಗೆ. 180 ಆ ದುಡ್ಡು ನೀನೇ ಕೊಡ್ಬೇಕು. 185 ರುಪೀಸ್ ನೀನೇ ಆರ್ಡರ್ ಮಾಡ್ಕೊಂಡು ತಿನ್ಕೋ. ಹೋಟ್ಲ ತಿನ್ನೋದ್ರೆ ನಾನೇನಾದ್ರೂ ಶೂಟ್ ಪ್ಲಾನ್ ಮಾಡು, ಸುಮ್ಮನೆ ಬರೋದು ಬೇಡ.
ನಾನೇನಾದ್ರೂ ಕಂಟೆಂಟ್ ಶೂಟ್ ಮಾಡೋಣ ಅಂತಂದ್ರೆ ಬರ್ತೀನಿ. ಅವಾಗ ಅಮೌಂಟು ವೇಸ್ಟ್ ಆಗಲ್ಲ. ಓಕೆನಾ? ಏನಾದ್ರು ಪ್ರೊಡಕ್ಟಿವ್ ಇರುತ್ತೆ. ನಮ್ಮ ಜನ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಮಾಡ್ತೀರಾ? ಮಾಡೇ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾಕಂದ್ರೆ ಎಲ್ಲರೂ ಕೇಳ್ತಿದ್ದಾರೆ ಬ್ಲಾಗ್ಸ್ ಎಲ್ಲಿ ನಿಮ್ದು ಅಂತ. ಮಾಡೇ ಮಾಡ್ತಾರೆ. ಈ ಬಾಂಡ್ಲಿಲ್ ಮಾಡ್ತಾರೆ ಯಾರಾದ್ರೂ ಮುದ್ದೆನ ಫ್ರೆಂಡ್ಸ್? ಬಾಂಡ್ಲಿಲ್ಲ ಮಾಡ್ಬೇಕಂತ ಕೇಳಿ. ಬಾಂಡ್ಲಿಲ್ ಮಾಡ್ತಾ ಕೂತ್ಕೊಳ್ಳೋ ಮುದ್ದೆನ ಎಂತ ಸಾವು ಮಾರಿ ಆಯ್ತು ನಿಂದು. ಎಂತ ಮಾರ ಯಾರೋ ಆಂಟಿನ ಕೆಲ್ಸಕ್ಕೆ ಇಟ್ಕೊಂಡು ಎಷ್ಟು ಕೆಲ್ಸಕ್ಕೆ ಮುದ್ದೆನಿಲ್ಲ ಗಂಟು ನಿನಗೆ ಹಾಕ್ಲಾ 3 ಗಂಟು. ಯಾವಾಗ ಆಗ್ತೀಯ 3 ಗಂಟು? ಆದಷ್ಟು ಬೇಕಾ ಹೇಳ್ತೀನಿ, ಡೇಟ್ ಫಿಕ್ಸ್ ಮಾಡಿ ನಿಮಗೆ ಹೇಳ್ತೀನಿ. 3 ಗಂಟು ಅವರೆಲ್ಲ ಕೇಳ್ತಿದ್ದಾರೆ. ಏನ್ ಗೊತ್ತಾ ಫ್ರೆಂಡ್ಸ್, ತುಂಬಾ ದೃಷ್ಟಿ ಆಗ್ತಿದೆ ನಮ್ಗೆ. ಚಿಕ್ಕಲ ಜಾಸ್ತಿ ಹೇಳ್ತಿದೀವಿ. ಪ್ಲೀಸ್ ಎಲ್ರು ದೃಷ್ಟಿ ತೆಗಿರಿ ನಮ್ದು, ಆಯ್ತಾ? ತುಂಬಾ ಜಗಳ ಮಾಡ್ತಿರ್ತೀವಿ ಅವಾಗ. ತುಂಬಾ ದೃಷ್ಟಿ ನನಗೆ ಆ ದೃಷ್ಟಿ ಆಗ್ತಾರೆ ನೋಡಿ. ಅದಕ್ಕೆ ನಾನು ಜಾಸ್ತಿ ಬ್ಯಾಂಕ್ ಹಾಕೊಂಡ್ಬಿಟ್ಟಿದ್ದೀನಿ. ದೃಷ್ಟಿ ಆಗಿ ಆಗ್ಬಾರ್ದೆಲ್ಲ ಲೈಫಲ್ಲಿ. ಫ್ರೆಂಡ್ಸ್, ನಮ್ಮ ಮದ್ವೆ ಯಾವಾಗ ಗೊತ್ತಾ? ಇವಳು ಯಾವಾಗ ಮುದ್ದೆಲಿ ಗಂಟಿಂದ ಮುದ್ದೆ ಮಾಡ್ತಾಳೆ, ಗಂಟಿಂದ ಅವಾಗ ಇವಳು 3 ಗಂಟೆ. ನೀನ್ ಹಾಕು 3 ಗಂಟು, ಆಮೇಲೆ ಮುದ್ದೆಲಿ ಇರಲ್ಲ ಗಂಟು. ಕಟ್ಬಿಟ್ಟಳೆ ಕಟ್ತೀರಿ ಮುದ್ದೆನ ಕತ್ತಲ ಇದನ್ನ ಅಲ್ಲಿಕ್ಕು ಮುದ್ದೆ ಕೊಟ್ಟು ಸಮಯ. ಕೈ ಇದು ಹ್ಯಾಂಡ್ ಗ್ಲೌಸ್ ಹಾಕೋಣಮ್ಮ, ಕವರ್ ಬರುತ್ತಲ್ಲ ಅದು ಹಾಕೊಂಡ್ ಕಟ್ಟು. ನಮ್ಮ ಕಡೆ ಫ್ರೆಂಡ್ಸ್ ಮುದ್ದೆ ಹೆಂಗ್ ಕಟ್ತಾರೆ ಗೊತ್ತಾ? ಇದಕ್ಕೆ ಅವಾಗ ಕಟ್ಟೋದು. ಇವಾಗ ಇಷ್ಟೇ. ಇದು ಡಬ್ಬದಿರೋದು. ಅಲ್ಲಿ ಎಣ್ಣೆ ಹಾಕೋದಕ್ಕೆ ಬಿಟ್ಬಿಟ್ಟು ಬಂದ್ಬಿಟ್ರೆ ಇದು ಫ್ರೆಂಡ್ಸ್, ಇದು ನಂದು ಆಲಿವ್ ಆಯಿಲ್. ಇದು ಅದು ಹಾಕಲ್ಲ, ಇದು ನಂದು ಆಲಿವ್ ಆಯಿಲ್, ಅದು ಅವಳದು ಸ್ವಲ್ಪ. ಇವ್ನಿಗೆಲ್ಲದಕ್ಕೂ ಏನ್ ಗೊತ್ತಾ ಇದ್ಬೇಕು ಇವ್ನಿಗೆ. ಏನ್ ಬೇಕು? ಅಥವಾ ಹಪ್ಳ. ಯಾವಾಗ್ಲೂ ಹಪ್ಳ. ಏನೋ ನಂಗೆ ಅಭ್ಯಾಸ, ಒಂದು ಸ್ವಲ್ಪ ಸ್ನ್ಯಾಕ್ಸ್ ಏನೋ ಇರ್ಬೇಕು ಊಟ ಟೈಮಲ್ಲಿ. ಒಂದು ಮುದ್ದೆ ತಿಂತೆ ನೀನು? ಫ್ರೆಂಡ್ಸ್, ನಾನು ಚಿಕ್ಕ ವಯಸ್ಸಲ್ಲಿ ಏನು ಅಭ್ಯಾಸ ಗೊತ್ತಾ ಫ್ರೆಂಡ್ಸ್? ನಮ್ಮ ಅಮ್ಮ ಹಿಂಗೆ ಏನಾದ್ರು ಮುದ್ದೆ ಕಟ್ತಿರೋ ನಂಗೆ ಇದು ಕಟ್ಬೇಕಾದ್ರೆ ಹೀಗೆ ಕಿತ್ಕೊಂಡು ತಿನ್ಬಿಡ್ತಿದ್ದೆ. ಹಂಗಂಗೆ ಕಿತ್ಕೊಂಡು ತಿನ್ಬಿಡ್ತಿದ್ದೆ ನಾನು ಮುದ್ದೆ ಪ್ರಿಯ. ಹಂಗೆ ನಾನು ಏನು ಹಾಕಂದ್ರಲ್ಲ ಹಂಗೆ ತಿನ್ಬಿಡ್ತಿದ್ದೆ ನಾನು. ಒಂದು ಮುದ್ದೆ ಹಂಗೆ ತಿಂದ್ಬಿಡ್ತೆ, ಆಮೇಲೆ ಊಟ ಜೊತೆ ಒಂದು ಮುದ್ದೆ. ನಾನು ಅಷ್ಟೇ ಫ್ರೆಂಡ್ಸ್. ನೋಡಿ ಇಷ್ಟೆಲ್ಲ ರೆಡಿ ಆಗಿದೆ. ಹಪ್ಳ, ಆಮೇಲೆ ಟೊಮೆಟೊ ಗೊಜ್ಜು, ರೈಸು, ಚಟ್ನಿ, ಮುದ್ದೆ. ನೋಡು ಎಲ್ಲ ಮಾಡೋಣ. ಥ್ಯಾಂಕ್ ಯು ಚಿನಿಮಾ, ಶಾಲಾ ಬಂದು ಮಾಡ್ಕೊಂಡಿದ್ದಕ್ಕೆ. ಮೋಸ್ಟ್ ವೆಲ್ಕಮ್. ಓಕೆ ಪಾಪ ಸ್ವಲ್ಪ ಅದು ಗೊಜ್ಜಾಕ ಅದರಲ್ಲೂ ತಿಂತೀಯಾ? ಹಾಂ, ಅದು ಹಾಕು ಸೈಡಿಗೆ ಹಾಕು. ಅವಾಗ ಮುದ್ದೆ ತಿನ್ನಕ್ಕಾಗಲ್ಲ ಅಂದ್ರೆ ನನಗೆ 2 ಥರ ಸಾಂಬಾರು ಇರಬೇಕು, ಇಲ್ಲ ಚಟ್ನಿ ಇರಬೇಕು, ಪಿಕಲ್ ತಗೊಳ್ಬೇಕಿತ್ತು. ಎಲ್ಲ ಮಸಾಲೆ ಖಾರನೇ ಆಗುತ್ತೆ, ತಿನ್ನೋ. ಪಿಕಲ್ ಏನಕ್ಕೆ ಇದ್ರಲ್ಲಿ? ಪಿಕಲ್ ಬೇಡ, ಸಾಕಾ? ಕ್ರೇಜಿ ಆಗೈತೆ ಮುದ್ದೆ ಮಾತ್ರ. ಈಗ ಗೊಜ್ಜು ನೋಡ್ತೀವಿ, ಟೊಮೆಟೊ ಗೊಜ್ಜು ನೋಡ್ತೀವಿ, ಅವಳು ಚಟ್ನಿ ನೋಡಿದೆ. ಸೂಪರ್ ಚಿನ್ನಮ್ಮ. ಶೇಸ್ ಬಂದನೆ. ಶೇಸ್ ಹೆಂಗಿ ಶೇಸ್ ಟೆಸ್ಟ್ ಹೇಳೋ. ನುಂಗು, ಅಗಿಬಾರ್ದು ಮುದ್ದೆನ ನುಂಗ್ಬೇಕು. ನಿಜ ಹೇಳು. ನಾವು ನನಗೆ ಬ್ರೌನ್ ರೈಸ್ ಮಾಡಿದ್ಲು, ಅವನು ಆಮೇಲೆ ಬರ್ತೀನಿ ಅಂತ ಜಿಮ್ ಮುಗಿಸ್ಕೊಂಡು. ಅವನಿಗೆ ವೈಟ್ ರೈಸ್ ಮಾಡೋಳೆ. ಆಟೋ ಬಂತು, ಹೊರಡು, ಬಾಯ್ ಮಾಡು. ಓಕೆ ಫ್ರೆಂಡ್ಸ್, ಎಲ್ರಿಗೂ ಟಾಟಾ ಬಾಯ್. ಲವ್ ಯು ಆಲ್. ನಮ್ಮ ವ್ಲಾಗ್ನ ನೋಡಿ ಸಪೋರ್ಟ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.